ಹಲೋ, ನೀವೇ ನೋಡ್ತಿದ್ದಂಗೆ ನುಗ್ಗೆ ಸೊಪ್ಪಿನ ಮಸಾಲೆ ವಡೆ ಮಾಡಿದ್ದೀನಿ ಇವತ್ತು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಇನ್ನೂ ಬೇಕು ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಚೆನ್ನಾಗಾಗಿದೆ, ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಇದು ನುಗ್ಗೆ ಸೊಪ್ಪು ಅಂತ. ಅದಕ್ಕೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಜೊತೆಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದು ಆಗುತ್ತೆ. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ, ಕಡಲೆಬೇಳೆ, ಇದನ್ನು 3 hours ನೆನೆಸಿಟ್ಟಿದ್ದೆ ಕಡಲೆಬೇಳೆನ. ಜೊತೆಗೆ ಒಣಮೆಣಸಿನ್ಕಾಯಿನೂ ಇದ್ರ ಜೊತೆಗೇ ನೆನೆಸಿಟ್ಟಿದ್ದೆ. 2 ನೀರು ತೆಕ್ಕೊಂಡಿದ್ದೀನಿ. 2 ಆನಿಯನ್ನು, ಹಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಶುಂಠಿ, ಜೀರಿಗೆ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜಾಸ್ತಿ ನುಗ್ಗೆ ಸೊಪ್ಪು, ಜೊತೆಗೆ ಉಪ್ಪು. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದನ್ನೆಲ್ಲ ಮಾಡೋಕ್ಕೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ ಜೊತೆಗೆ ಕಡಲೆಬೇಳೆ ಎರಡನ್ನೂ ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ. ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು. ಒಂದೊಂದು ಕಡಲೆಬೇಳೆ ಹಾಗೆ ಇದ್ರೂ ಪರವಾಗಿಲ್ಲ, ಅದು ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತರಿ ಇದ್ದರೆ ಸಾಕು. ಇದು ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಒಂದು ದೊಡ್ಡ ಬೌಲಲ್ಲಿ ಇಟ್ಕೊಳ್ಳಿ ಅದನ್ನು. ಇದಕ್ಕೇನು ಮಾಡಬೇಕಂದ್ರೆ, ಮಿಕ್ಕದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಬೇಕು. ಸಾಲ್ಟನ್ನು ಹಾಕಬೇಕು. ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಜಾಸ್ತಿ ಇದ್ದರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬಾರ್ದು ಮಿಕ್ಸ್ ಮಾಡೋವಾಗ, ಏಕೆಂದರೆ ವಡೆ ಚೆನ್ನಾಗಿ ಬರಲ್ಲ. ನೀರು ಇಲ್ಲದೇ ಮಿಕ್ಸ್ ಮಾಡಬೇಕು, ಜೊತೆಗೆ ಗ್ರೈಂಡು ಮಾಡಬೇಕು ಹಾಗೇ ನೀರಿಲ್ಲದೇ. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದನ್ನು ಸಣ್ಣ ಸಣ್ಣ ಬಾಲ್ ಥರ ಮಾಡಿಕೊಂಡು ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ಬಿಡಬೇಕು ಎಣ್ಣೆಗೆ. ಒಂದೊಂದನ್ನೇ ನಿಧಾನಕ್ಕೆ ಹಾಕ್ತಾ ಹೋಗಬೇಕು. ನಾನಿಲ್ಲಿ ಫಸ್ಟು ಒಂದು 5 ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಹಿಂಗೆ ನಿಧಾನಕ್ಕೆ ಮಾಡ್ತಾ ಹೋಗಬೇಕು. ಒಂದು 2 minutes ಆದಮೇಲೆ ಹಿಂಗೆ ಮಗುಚ್ತಾ ಹೋಗಿ. ಒಂದೊಂದು ನುಗ್ಗೆ ಸೊಪ್ಪು ಈಚೆ ಬರುತ್ತೆ, ಪರವಾಗಿಲ್ಲ. ಅದಕ್ಕೆ ನುಗ್ಗೆ ಸೊಪ್ಪು ಹೆಚ್ಕೊಳ್ಳುವಾಗ ತುಂಬ ಸಣ್ಣದಾಗಿ ಹೆಚ್ಚೋದೇನು ಬೇಡ, ಒಂದು ಸಲ ಹೆಚ್ಕೊಂಡ್ರೆ ಸಾಕದು. ದೊಡ್ಡದಾಗೆ ಇದ್ದರೆ ಚೆನ್ನಾಗಾಗತ್ತೆ. ತುಂಬ ಚಿಕ್ಕದಾಗೋದ್ರೆ ಇಲ್ಲಿ ಎಣ್ಣೆಲೆಲ್ಲ ಬಿಟ್ಕೊಂಡು ಬಿಡುತ್ತೆ ಅದು. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಕ್ರಿಸ್ಪಿ ಅಂತ ಅನ್ಸಾದ್ಮೇಲೆ ತೆಗಿಬೇಕು. ನೋಡಿ, ಇಷ್ಟಿರಬೇಕು. ಸೊ ನೋಡಿದ್ರಲ್ಲ ಎಷ್ಟು ಬೇಗ ಆಯ್ತಿದ್ದು ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದ್ಸಲ ಮಾಡಿ ನೋಡಿ. ಥ್ಯಾಂಕ್ ಯು.